ಕಾಮುಕ ಹೆಂಗಸರು ಕೊಡುವ ಈ 4 ಸೂಚನೆಗಳು ಇಲ್ಲಿದೆ ನೋಡಿ. ಇಂತಹವರಿಂದ ಹುಷಾರಾಗಿರಿ. ಸ್ನೇಹಿತರೆ, ನಾವು ಪ್ರಸ್ತಾಪಿಸುತ್ತಿರುವ ಹಾಗೆ ಕಾಮುಕ ಹೆಂಗಸರು ನೀಡುವಂತಹ ಕೆಲವು ಸೂಕ್ಷ್ಮ ಸೂಚನೆಗಳಿಂದಲೇ ಗಂಡಸರು ಬೇಗನೆ ಅವರನ್ನು ಗುರುತಿಸಬಹುದು. ಅಷ್ಟೇ ಅಲ್ಲ, ಇಂಥವರಿಂದ ಎಚ್ಚರಿಕೆಯಿಂದ ಕೂಡ ಇರಬಹುದು. ಏಕೆಂದರೆ ಕೆಲವು ಹೆಂಗಸರಿಂದ ಎಷ್ಟೋ ಗಂಡಸರ ಜೀವನವೇ ನೋವಿನಿಂದ ಹಾಳಾಗುತ್ತಿದೆ. ಇಂತಹ ಹೆಂಗಸರಿಂದ ಎಷ್ಟೋ ಗಂಡ ಹೆಂಡತಿಯರು ತಮ್ಮ ಸುಂದರವಾದ ದಾಂಪತ್ಯ ಜೀವನಕ್ಕೆ ದುಃಖದಿಂದ ತೆರೆ ಎಳೆದಿದ್ದಾರೆ. ನಿಜಕ್ಕೂ ಇಂತಹ ಹೆಂಗಸರು ಕೊಡುವ ಈ 4 ಸೂಚನೆಗಳು ಇಲ್ಲಿದೆ ನೋಡಿ. ಇಂತಹವರಿಂದ ಹುಷಾರಾಗಿರಿ. ಕಾಮುಕ ಹೆಂಗಸರು ಅಂತ ಅಂಕರಿಸಿಕೊಳ್ಳುವ ಇಂತಹವರಿಂದಲೇ ಗಂಡಸರ ಜೀವನ ಕಷ್ಟಗಳಿಂದ ತುಂಬಿರುತ್ತದೆ. ಇಂತಹ ಹೆಂಗಸರು ಗಂಡಸರಿಂದ ಹಣವನ್ನು ಕಸಿದುಕೊಂಡು ಅವರನ್ನು ಬಳಸಿಕೊಂಡು ಹಿಂದೆ ಹೋಗಿ ಅವರು ಹಾಳಾಗುತ್ತಾರೆ. ಆಗ ಆ ಗಂಡಸರ ಜೀವನ ಅರ್ಧಂಬರ್ಧ ಹಾಳಾಗಿ ನೋವಿನಿಂದ ಕೊರಗುತ್ತಾರೆ. ಮುಂದೆ ಅವರು ಯಾವತ್ತೂ ಕೂಡ ಉದ್ಧಾರವಾಗುವ ಲಕ್ಷಣಗಳು ಕಾಣುವುದಿಲ್ಲ. ಬನ್ನಿ ಹಾಗಾದರೆ ಇಂತಹ ಹೆಂಗಸರು ಕೊಡುವ ಆ ಸೂಚನೆಗಳು ಯಾವುವು ಅಂತ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಬನ್ನಿ ಹಾಗಾದರೆ ಕಾಮುಕ ಹೆಂಗಸರಿಂದ ಬಚಾವಾಗಬೇಕು ಅಂದರೆ ಅವರು ನೀಡುವಂತಹ ಆ ಸೂಚನೆಗಳಬೇಕು. ಆ ಸೂಚನೆಗಳನ್ನು ಗುರುತಿಸಿಕೊಂಡು ಇಂತಹ ಮಹಿಳೆಯರಿಂದ ನಾವು ದೂರ ಇರಬೇಕು ಅನ್ನುವುದನ್ನು ಮನವರಿಕೆ ಮಾಡಿಕೊಳ್ಳಬೇಕು. 1. ಇಂತಹ ಹೆಂಗಸರು ಮನೆಯಲ್ಲಿರದೆ ಯಾವಾಗಲೂ ಮನೆಯ ಅಂಗಳದಲ್ಲಿ ಕುಳಿತುಕೊಳ್ಳುವುದು ಮತ್ತು ಗಂಡಸರನ್ನು ನೋಡಿದ ತಕ್ಷಣವೇ ಆಕರ್ಷಕವಾಗಿ ದೇಹ ಪ್ರದರ್ಶನ ಮಾಡುತ್ತಿರುತ್ತಾರೆ. 2. ಇಂತಹ ಹೆಂಗಸರು ಗಂಡಸರನ್ನು ಬೇಕು ಅಂತಲೇ ಮಾತನಾಡಿಸುತ್ತಾರೆ. ಪರಿಚಯವಿಲ್ಲದ ಹೆಂಗಸರು ಗಂಡಸರನ್ನು ಬೇಕು ಅಂತ ಮಾತನಾಡಿಸಿ ತಮ್ಮ ಯೋಗಕ್ಷೇಮ ಮತ್ತು ಇಲ್ಲಸಲ್ಲದ ವಿಚಾರಗಳನ್ನು ಸಿಹಿಯಾಗಿ ಮಾತನಾಡಿ ಟೈಂಪಾಸ್ ಮಾಡುತ್ತಿದ್ದರೆ ಅವರು ಗಂಡಸರನ್ನು ಕೆರಳಿಸುತ್ತಿದ್ದಾರೆ ಅಂತಲೇ ತಿಳಿದುಕೊಳ್ಳಬೇಕು. 3. ಈ ತರಹದ ಹೆಂಗಸರು ಪದೇ ನಿಮ್ಮ ಮನೆಗೆ ಬರುತ್ತಿದ್ದಾರೆ. ಏನಾದರೊಂದು ಕುಂಟುನೆಪ ಹೇಳಿ ನಿಮ್ಮ ಮನೆಯಲ್ಲಿ ಆರಾಮವಾಗಿ ಟೈಂಪಾಸ್ ಮಾಡುತ್ತಾ ಕುಳಿತರೆ ಅವರು ಕಾಮುಕ ಹೆಂಗಸರೇ. 4. ಈ ತರಹದ ಹೆಂಗಸರು ಪ್ರತಿದಿನ ಕನಿಷ್ಠ ಅಂದ್ರೂ 2 ರಿಂದ 3 ಸಲ ಉಡುಪುಗಳನ್ನು ಬದಲಾಯಿಸಿಕೊಳ್ಳುತ್ತಾರೆ. 5. ಇಂತಹ ಹೆಂಗಸರಿಗೆ ತಮ್ಮ ಮನೆಯವರ ಮೇಲೆ, ಸಮಾಜದ ಮೇಲೆ ಸ್ವಲ್ಪವೂ ಗೌರವ, ನಾಚಿಕೆ, ಆತಂಕ, ಭಯ ಏನೂ ಇರುವುದಿಲ್ಲ. ಅವರಿಗೆ ಯಾವ ಗಂಡಸರು ಇಷ್ಟವಾಗುತ್ತಾರೋ ಅವರು ನೋಡುವ ಹಾಗೆಯೇ ಮೊಬೈಲ್ನಲ್ಲಿ ಚಾಟಿಂಗ್ ಮಾಡುವ ತರಹ ನಂಬರ್ ಕೇಳುತ್ತಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದರೆ ಲೈಕ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ.